ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ತಾನೇ ಏನ್ ಮಾಡಕ್ಕಾಗತ್ತೆ, ಆದ್ರೆ ನೀನ್ ಮಾತ್ರ ಊಟ ಬಿಟ್ಟಿರ್ಬೇಡ. ಮನೆಯವರೆಲ್ಲ ಊಟ ಕೂತಾಗ ನಿನ್ ನೆನಪಾಗತ್ತೆ. ನೀನ್ ಹಸ್ಕೊಂಡಿದ್ರೆ ನಮಗೂ ಊಟ ಬೇಡ ಅನ್ಸುತ್ತೆ. ನಾನು ಉಪವಾಸ ಮಾಡ್ತಾ ಇದ್ದೀನಿ, ಸತ್ಯಾಗ್ರಹ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಬೇಡಮ್ಮ. ನನಗೇನು ಬೇಕೋ ನಾನು ಹೊರಗಡೆನೇ ತಿನ್ಕೋತಾ ಇದ್ದೀನಿ. ಮಧ್ಯಾಹ್ನ ಕೂಡ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಪ್ರಸಾದ ತಿನ್ಕೊಂಡು ಬಂದೆ. ನನಗೀಗ ನಮ್ಮ ಅತ್ತೆ ಮೇಲೆ, ಆ ಹುಡುಗಿ ಮೇಲೆ ಕೋಪ ಇದೆ ಅಷ್ಟೆ. ಅವ್ರ ಮುಖ ನೋಡ್ತಾ ಇದ್ರೆ ನನಗಾಗಿರೋ ಅವಮಾನ ನನಗೆ ನೆನಪಿಗೆ ಬರ್ತಾ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ದೂರ ಇದ್ದೀನಿ ಅಷ್ಟೆ. ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಮ್ಮ. ನೀನು ನಿನ್ನ ಆರೋಗ್ಯದ ಕಡೆ, ನಿನ್ನ ಮಗು ಆರೋಗ್ಯದ ಕಡೆ ಗಮನ ಕೊಡು. ಸರಿ ಅಣ್ಣ, ಎಲ್ಲ ಸರಿ ಹೋಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗೆ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಈ ಸಮಯದಲ್ಲಿ ಇದನ್ನು ಹೇಳಬೇಕೋ ಬೇಡವೋ ನನಗೆ ಗೊತ್ತಾಗ್ತಿಲ್ಲ. ಏನಮ್ಮ, ಹೇಳಿ ಪರವಾಗಿಲ್ಲ. ಅದು ಅಣ್ಣ, ತಾತ ಕೂಡ ಸರಿಯಾಗಿ ಊಟ ಮಾಡ್ತಿಲ್ಲ. ಅವ್ರು ಯಾಕೋ ತುಂಬ ಕುಗ್ಗೋಗ್ಬಿಟ್ಟಿದ್ದಾರೆ. ಯಾವಾಗಲೂ ಆಗ ಹೋಗಿರೋದ್ರ ಬಗ್ಗೆನೇ ಚಿಂತೆ ಮಾಡ್ಕೊಂಡು ಕೂತಿರ್ತಾರೆ. ನಾನೂರಕ್ಕೂ ತಾತನ ಹತ್ರ ಮಾತಾಡಿದ್ವಿ, ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಯಾವುದಕ್ಕೂ ನೀನೊಂದ್ಸರಿ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಸಮಾಧಾನ ಹೇಳ್ತೀಯಾ? ಅವ್ರಿಗೆ ಯಾಕೋ ಒಂಟಿತನ ಕಾಡ್ತಿದೆ ಅಂತ ನನಗನ್ನಿಸ್ತಿದೆ. ಆಯ್ತಮ್ಮ, ನಾನು ಮಾತಾಡ್ತೀನಿ. ತುಂಬ ಹೊತ್ತಾಯ್ತು, ಹೋಗಿ ಮಲ್ಕೋ. ಅಣ್ಣ, ಹಾಲೇನಾದ್ರೂ ತಂದು ಕೊಡ್ಲಾ? ಬೇಡ ರಜೆ, ನೀನು ಹೋಗಿ ಮಲ್ಕೋ. ಸರಿ. ಅಣ್ಣ, ತಾತ ಕೂಡ ಸರಿಯಾಗಿ ಊಟ ಮಾಡ್ತಿಲ್ಲ. ಅವ್ರು ಯಾಕೋ ತುಂಬ ಕುಗ್ಗೋಗ್ಬಿಟ್ಟಿದ್ದಾರೆ. ಯಾವಾಗಲೂ ಆಗ ಹೋಗಿರೋದ್ರ ಬಗ್ಗೆನೇ ಚಿಂತೆ ಮಾಡ್ಕೊಂಡು ಕೂತಿರ್ತಾರೆ. ಅಜ್ಜಿ, ನಾಳೆ ಒಂದು ಸ್ವಲ್ಪ ಫ್ರೀ ಮಾಡ್ಕೊಂತ್ಯಾ? ಪದ್ಮಿನಿಗೆ ಹೋಗಿ ಒಂದಿಷ್ಟು ಬಟ್ಟೆಗಳನ್ನ ತೊಗೊಂಬರೋಣ. ನಾನು ಎಲ್ಲಿಗೂ ಬರಲ್ಲ ಕಣೋ. ಯಾಕಜ್ಜಿ? ನನಗೆ ಯಾಕೋ ಈ ಸೀಮಂತ ಕಾರ್ಯ ಮಾಡೋದೇ ಬೇಡ ಅನ್ನಿಸ್ತಾ ಇದೆ. ಇದ್ಯಾಕಜ್ಜಿ ಇದ್ದಕ್ಕಿದ್ದಂತ ಹೀಗೆ ಹೇಳ್ತಾ ಇದೆಯಾ? ಈಗೆಲ್ಲ ಒಂದು ಕಡೆಯಿಂದ ಸೆಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೀನು ನೋಡಿದ್ರೆ ನೆಗೆಟಿವ್ ಆಗಿ ಹೇಳ್ತಾ ಇದೆಯಲ್ಲ, ಯಾಕಜ್ಜಿ? ಅಜ್ಜಿ, ನಿನ್ನೆ ಕೇಳ್ತಾ ಇರೋದು, ಯಾಕೆ, ಏನಾಯ್ತು? ಪದ್ಮಿನಿ ಫೋನ್ ಮಾಡಿದ್ಲು ಕಣೋ. ಹೌದಾ? ಏನಂತೆ? ನಿಮ್ಮಪ್ಪ ಸೀಮಂತ ಕಾರ್ಯ ಮಾಡೋದಕ್ಕೆ ಒಂದು ಜಾಗ ಫಿಕ್ಸ್ ಮಾಡಿ ಟೈಮ್ ಹೇಳಿ ಅಂತ ಹೇಳಿದ್ರಲ್ಲ. ಹಾಂ, ಅವತ್ತು ನಾನು ಕೂಡ ಇಲ್ಲೇ ಇದ್ನಲ್ಲ ಅಜ್ಜಿ. ಅದಕ್ಕೆ ಪದ್ಮಿನಿ ಈ ವಿಚಾರವಾಗಿ ನಮ್ಮ ಅಣ್ಣನ ಹತ್ರ ಮಾತಾಡಿದ್ದಾಳೆ. ನಮ್ಮ ಅಣ್ಣ ನನ್ನ ಅಭಿಪ್ರಾಯ ತಿಳ್ಕೊಳ್ಳೋಕ್ಕೋಸ್ಕರ ನನಗೆ ಫೋನ್ ಮಾಡಿದ್ದ. ನನ್ನ ದುರಾದೃಷ್ಟಕ್ಕೆ ನನ್ನ ಫೋನ್ನ ನಿಮ್ಮ ತಾತ ತಗೊಂಡಿದ್ದಾರೆ. ಅವರಿಬ್ಬರಲ್ಲೂ ಸಿಕ್ಕಾಪಟ್ಟೆ ಮಾತಾಗಿದೆಯಂತೆ ಕಣೋ. ನಿಮ್ಮ ತಾತ ನಮ್ಮ ಅಣ್ಣನಿಗೆ ಸಿಕ್ಕಾಪಟ್ಟೆ ಬಾಯಿಗೆ ಬಂದಾಗ ಬೈದು ಅವಮಾನ ಮಾಡಿಬಿಟ್ರಂತೆ. ಇವರೇನು ಮಾತಾಡಿದ್ರು, ಏನು ಹೇಳಿದ್ರು ಅನ್ನೋದನ್ನ ನಮ್ಮ ಅಣ್ಣ ಯಾರ ಹತ್ರನೂ ಬಾಯಿ ಬಿಡ್ತಾ ಇಲ್ಲ. ಅವನು ತುಂಬ ನೊಂದ್ಕೊಂಡಿದ್ದಾನೆ ಅಂತ ಪದ್ಮಿನಿ ಹೇಳಿದ್ಲು. ಹೋಗ್ಲಿ, ನಾನಾದರೂ ಫೋನ್ ಮಾಡಿ ವಿಚಾರಿಸ್ಬೇಕಂದ್ರೆ ನಮ್ಮ ಅಣ್ಣ ಫೋನೇ ತೆಗಿತಾ ಇಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡು ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ ಕಣೋ, ಆ ಸುರಭಿ ಮಾಡಿರೋ ಹುಲಿ ಗಲಾಟೆಯಿಂದ
ಸೂರ್ಯ ಕೂಡ ತಣ್ಣಗಾಗ್ಬಿಟ್ಟಿದ್ದಾನಂತೆ. ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಾ ಇಲ್ವಂತೆ. ನೆಟ್ಟಿಗೆ ಊಟನೂ ಮಾಡ್ತಾ ಇಲ್ಲ ಅಂತ ಹೇಳಿದ್ಲು. ಈಗ ಮನೆ ಪರಿಸ್ಥಿತಿ ಸರಿ ಇಲ್ಲ ನಕುಲ್. ಇದರ ನಡುವೆ ಈ ಸೀಮಂತ ಕಾರ್ಯ ಮಾಡಬೇಕಾ ಅಂತ ನನಗನ್ನಿಸ್ಬಿಟ್ಟಿದೆ ಕಣೋ. ನಮ್ಮ ತಾತಂದ ಯಾಕೋ ತುಂಬಾ ಅತಿ ಆಯ್ತಾ ಅಜ್ಜಿ.